ಧ್ಯಾನದಲ್ಲಿ 125ರಿಂದ 140 ವೆರೈಟಿ ಇದೆ. ಆಧ್ಯಾತ್ಮದ ಧ್ಯಾನ ಒಬ್ಬೊಬ್ಬ ಗುರು ಒಂದೊಂದನ್ನು ಹೇಳಿಕೊಡ್ತಾರೆ. ಒಂದೊಂದು ಯೋಗ ಅಭ್ಯಾಸಕ್ಕೆ ಒಂದೊಂದು ತರದ ಧ್ಯಾನವನ್ನ ಹೇಳಿಕೊಡ್ತಾರೆ. ಅದನ್ನ ಅಭ್ಯಾಸ ಮಾಡಿದಾಗ ಅದರದ್ದು ಅನುಭವಗಳು ನಮಗೆ ಸಿಗುತ್ತೆ. ಷಣ್ಮುಖಿ ಮುದ್ರ ಧ್ಯಾನ, ಷಣ್ಮುಖಿ ಮುದ್ರಾ ಧ್ಯಾನ. ಷಣ್ಮುಖಿ ಮುದ್ರಾ ಅಂತನ್ನೋದು 3ನೇ ಕಣ್ಣಲ್ಲಿ ಬರುತ್ತೆ, ಅದು ಬೇರೆ. ಅದು ಇಲ್ಲಿ ಈಗ ನಾನು ಹೇಳ್ತಾ ಇರೋ ಷಣ್ಮುಖಿ ಮುದ್ರಾ, ಇದು ಮುದ್ರೆ. ಇದು ಷಣ್ಮುಖಿ ಮುದ್ರೆ ಧ್ಯಾನ, ಅದು ಷಣ್ಮುಖಿ ಧ್ಯಾನ. ಅಂದರೆ 2 ಹುಬ್ಬಿನ ಮಧ್ಯದಲ್ಲಿ ಕಣ್ಣನ್ನ ಮೇಲೆ ತಗೊಂಡು ಈ ಮಧ್ಯಭಾಗವನ್ನ ದುರ್ಗುಟ್ಕೊಂಡು ನೋಡಬೇಕು, ಕಣ್ಣು ಮುಚ್ಕೊಂಡು. ಅದು ಷಣ್ಮುಖಿ ಧ್ಯಾನ, ಷಣ್ಮುಖಿ ಮುದ್ರ ಧ್ಯಾನ. ಇಲ್ಲಿ ಮುದ್ರೆ ಹಾಕೋದು ಬೆಟ್ಟುಗಳಿಂದ ಮುದ್ರೆ ಹಾಕ್ತೀವಿ. ನಾನು ನಿಮಗೆ ವಿಡಿಯೋ ಕಳಿಸಿದ್ದೆ, ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಬ್ರಹ್ಮರಿ ಪ್ರಾಣಾಯಾಮ. ಆ ಬ್ರಹ್ಮರಿ ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಈ ಕಾರ್ಟಿಲೇಜ್ ಅಂತಿದೆ ಈ ಜಾಗ, ಅದೊಂದು ಪಟ್ಟಿ ತರ ಕಾಣುತ್ತೆ. ಆ ಕಾರ್ಟಿಲೇಜ್ ಅನ್ನ ನೀವು ಈ ಹೆಬ್ಬೆಟ್ಟಲ್ಲಿ ಮುಚ್ಕೋಬೇಕು. ಬೆಟ್ಟನ್ನ ತೂತದ ಒಳಗಡೆ ಇಡಬಾರದು. ಆದರೆ ನೀವು ಬೆಟ್ಟನ್ನ ಕಾರ್ಟಿಲೇಜ್ ಇಟ್ಟು ಅಮುಕಿದಾಗ ಆ ಕಿವಿ ತೂತ ಮುಚ್ಕೊಳತ್ತೆ. ಶಬ್ದ ನಿಶಬ್ದವಾಗಿರುತ್ತೆ. ಒಂದು ಸಣ್ಣ ಮೂವ್ಮೆಂಟ್ ಕೂಡ ನಿಮ್ಮ ಕಿವಿಗೆ ಕೇಳಿಸುತ್ತೆ. ಕಿವಿಯನ್ನು ಮುಚ್ಚಿದ್ರೂ ಕೂಡ ಶಬ್ದ ಕೇಳಿಸುತ್ತೆ ನಿಮಗೆ. ಕಿವಿ ತೆಕ್ಕೊಂಡಿರುವಾಗ ಒಂದು ತರ ಶಬ್ದ, ಕಿವಿಯನ್ನು ಮುಚ್ಚಿಕೊಂಡಿರುವಾಗ ಒಂದು ತರ ಶಬ್ದ. ಇದಕ್ಕೆ ಹೆಸರು ಷಣ್ಮುಖಿ ಮುದ್ರಾ. ಇದನ್ನ ಮಾಡಬೇಕು ಅಂತಂದ್ರೆ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನ, ನಿಮಗೆ ಸೌಕರ್ಯವಾದ ಆಸನ. ಅದಕ್ಕೇನು ಕಾಲನ್ನ ನೀಡ್ಕೊಂಡು ಕೂತ್ಕೋಬಾರದು. ಸಿದ್ಧಾಸನ, ಅರ್ಧ ಸಿದ್ಧಾಸನ, ಅರ್ಧ ಪದ್ಮಾಸನ, ವಜ್ರಾಸನ ಹಾಕಬಾರದು. ವಜ್ರಾಸನ ಪ್ರಾಣಾಯಾಮ ಮಾಡುವಾಗ ಮಾತ್ರ ಹಾಕಬೇಕು. ಸೊ ಆಸನವನ್ನು ಹಾಕಬೇಕು ಅಂತಂದ್ರೆ ಕೆಳಗಡೆ ಒಂದು ಆಸನ ಹಾಕೋಬೇಕು, ಒಂದು ಮ್ಯಾಟ್ ಹಾಕೋಬೇಕು. ನಿಮ್ಮ ದೇಹ ಭೂಮಿಗೆ ಡೈರೆಕ್ಟ್ ಆಗಿ ಸೋಕಬಾರದು, ಟಚ್ ಆಗಬಾರದು ಭೂಮಿಗೆ. ಕೂತ್ಕೊಂಡು ಪೂರ್ವ, ಉತ್ತರ, ಈಶಾನ್ಯ ಮುಖ ಮಾಡಿ ಕೂತ್ಕೋಬೇಕು. ಕೂತ್ಕೊಂಡು ಈ ಕೈಯನ್ನು ನಾನು ಹೇಳಿದಂಗೆ ಇಟ್ಟುಕೊಂಡು ಉಸಿರಾಟವನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಿ ಏನು ಯಾವುದು ಮಂತ್ರ ಜಪ ಏನೂ ಇಲ್ಲ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಏನು ಮಂತ್ರ ಇಲ್ಲ. ಬರೀ ಉಸಿರಾಟವನ್ನ, ಆನಾಪಾನ ಅಂತ ಹೇಳ್ತಾರೆ. ಇದನ್ನ ಉಸಿರಾಟವನ್ನೇ ನೋಡ್ತಾ ಇರ್ಬೇಕು. ನೀವು ನೋಡ್ತಾ ಇದ್ದಾಗ ಸ್ವಲ್ಪ ಸಮಯ ಆದ್ಮೇಲೆ ನಿಮಗೆ ಏಕಾಗ್ರತೆ ಸಿಗುತ್ತೆ. ಆ ಏಕಾಗ್ರತೆ ಸಿಕ್ಕಿದಾಗ ನಿಮ್ಮ ಭಾವನೆಗಳು ಒಳಮುಖವಾಗಿ ಹೋಗಕ್ಕೆ ಶುರು ಆಗುತ್ತೆ. ಏಕಾಗ್ರತೆ ಸಿಗೋ ತನಕ ನಿಮ್ಮ ಮನಸ್ಸು ಹೊರಗಡೆ ಇದೆ ಅಂತ ಅರ್ಥ. ಅಂದ್ರೆ ಒಳಗಡೆ ಆಗುವ ಚಲನಗಳು, ಶಬ್ದಗಳು, ಪಕ್ಷಿ ಕೂಗೋದು, ಮನೆಯಲ್ಲಿ ಪಾತ್ರೆ ತೊಳೆಯೋ ಸೌಂಡು, ಬಟ್ಟೆ ಒಗೆಯೋ ಸೌಂಡು, ಬೀದಿನಲ್ಲಿ ತರಕಾರಿಯನ್ನು ಮಾರೋ ಸೌಂಡು ಎಲ್ಲ ಕೇಳ್ತಾ ಇರುತ್ತೆ. ಯಾವಾಗ ಒಳಮುಖವಾಗಿ ನೀವು ಮನಸ್ಸನ್ನ ತಗೊಂಡೋಗ್ತೀರಾ, ಹೊರಗಡೆ ಏನ್ ನಡೆದ್ರು ನಿಮಗೆ ಗೊತ್ತಾಗಲ್ಲ. ಅಲ್ಲಿ ತನಕ ಹೊರಗಡೆ ನಡೆಯೋದೆಲ್ಲ ಗೊತ್ತಾಗ್ತಿರುತ್ತೆ ನಿಮಗೆ. ಆ ಒಳಮುಖವಾಗಿ ನಿಮ್ಮ ಮನಸ್ಸನ್ನು ತಗೊಂಡೋದಾಗ ನಾನು ಹೇಳಿದ ಈ ಶೇಪು, ಉದ್ದ, ಮತ್ತೆ ರುಚಿ, ಬಣ್ಣ ಎಲ್ಲ ಒಂದೊಂದೇ 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 ಗೊತ್ತಾಗುತ್ತೆ ನಿಮಗೆ. ಇದು ನಾನು ಹೇಳಿದ ಈ ಕ್ಯಾರೆಕ್ಟರು, ಆಟಿಟ್ಯೂಡು, ಬಿಹೇವಿಯರ್ನ ಕಂಡುಹಿಡಿಯೋ ಧ್ಯಾನ.